ಹೇರ್ ಫಾಲ್ಸ್ ಬಗ್ಗೆ ತುಂಬ ತಪ್ಪು ತಿಳುವಳಿಕೆ ಇದೆ ನಮಗೆ. ನಾ ಹೇಳಿರ್ತಕ್ಕಂಥ ಈ ಮನೆಮದ್ದನ್ನು ನೀವು 1 ತಿಂಗಳು ಮಾಡಿ ನೋಡಿ, ನಿಮಗೆ ರಿಸಲ್ಟು ಗ್ಯಾರಂಟಿ ಗೊತ್ತಾಗುತ್ತೆ, ನಿಮ್ಮ ಅನುಭವಕ್ಕೆ ಬರ್ತದೆ. ಅದರ ಒಳಗಡೆ ತುಂಬ ಬ್ಲಾಕೇಜಸ್ಗಳಾಗಿರ್ತವೆ. ಇದು ಯಾವ ಕಾರಣದಿಂದ ಆಗಿರುತ್ತೆ? ವೀಕ್ನೆಸ್ಗಳಿರೋದಿಲ್ಲ. ಪ್ರಾಣಾಯಾಮದಲ್ಲಿ ಬೆಸ್ಟ್ ಪರಿಹಾರ ಇದೆ. ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ಎಷ್ಟು ನಿಮಿಷ ಮಾಡಬೇಕು? ವಾಯುವನ್ನು ಯಾರು ನಿಲ್ಲಿಸ್ತಾರೆ ಅವ್ರಿಗೆ ಮನಸ್ಸು ಕಂಟ್ರೋಲಲ್ಲಿರ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಹೇರ್ ಫಾಲ್ಸ್ ಬಗ್ಗೆ ತುಂಬ ತಪ್ಪು ತಿಳುವಳಿಕೆ ಇದೆ ನಮಗೆ. ಯಾವುದೋ ಒಂದು ಎಣ್ಣೆಯನ್ನು ಹಚ್ಚೋದ್ರಿಂದ ಸಮಸ್ಯೆ ಹೋಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೇವೆ. ಅದು ಕೇವಲ ಬಾಹ್ಯ ಚಿಕಿತ್ಸೆ ಆಯಿತು. ಈ ಸಮಸ್ಯೆಗೆ ಆಂತರಿಕವಾಗಿರ್ತಕ್ಕಂಥ ಕಾರಣಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾ ಹೇಳಿರ್ತಕ್ಕಂಥ ಈ ಮನೆಮದ್ದನ್ನು ನೀವು 1 ತಿಂಗಳು ಮಾಡಿ ನೋಡಿ, ನಿಮಗೆ ರಿಸಲ್ಟು ಗ್ಯಾರಂಟಿ ಗೊತ್ತಾಗುತ್ತೆ, ನಿಮ್ಮ ಅನುಭವಕ್ಕೆ ಬರ್ತದೆ. ಹಾಗಿದ್ರೆ ಕೂದಲುದುರ ಸಮಸ್ಯೆಯಲ್ಲಿ ಪ್ರಮುಖ ಕಾರಣಗಳನ್ನು ನಾವು ನೋಡೋದಾದರೆ, ಒಂದು, ಕೂದಲಿಗೆ ಬೇಕಾಗುವ ಪೋಷಕ ಸತ್ವಗಳು ಕೊರತೆ ಇರ್ತದೆ. ಮುಖ್ಯವಾಗಿ ಅಲ್ಲಿ ಪ್ರೋಟೀನ್ ಅಂಶ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಎರಡನೇದು, ಕೂದಲಿನ ಆ ಒಂದು ಹೇರ್ ಫಾಲಿಕಲ್ಸ್ಗಳು ಅಂತ ಏನು ಕರಿತೀವಲ್ಲ, ಅದರ ಒಳಗಡೆ ತುಂಬ ಬ್ಲಾಕೇಜಸ್ಗಳಾಗಿರ್ತವೆ. ಆಮೇಲೆ ಅಲ್ಲಿ ಕ್ರಿಮಿಗಳಿರ್ತವೆ. ಅದನ್ನು ಏನು ಹೇಳ್ತಾರೆ ಅಂದರೆ ಆಮ ದೋಷ ಅಂತ ಕರೀತಾರೆ, ಆಮ ವಿಕಾರಗಳು ಅಂತ ಕರೀತಾರೆ. ನಮ್ಮ ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ. ಆಮ ಪಿತ್ತ, ಆಮ ವಾತ, ಆಮ ಕಫ, ಈ 3 ಆ ಹೇರ್ ಫಾಲಿಕಲ್ಸ್ಗಳನ್ನ ಬ್ಲಾಕ್ ಮಾಡಿರ್ತವೆ. ಅದನ್ನೇ ಟಾಕ್ಸಿನ್ ಅಂತಲೂ ಕರೀತಾರೆ. ಇನ್ನು 3ನೇದಾಗಿ ಮುಖ್ಯವಾಗಿ ಅಲ್ಲೇನಾಗಿರುತ್ತೆ ಅಂದರೆ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿರುತ್ತೆ. ಇದು ಯಾವ ಕಾರಣದಿಂದ ಆಗಿರುತ್ತೆ? ಸ್ಟ್ರೆಸ್ಸಿಂದ. ಆ ಒಂದು ಸ್ಟ್ರೆಸ್ಸಿಂದ ಡೋಪೋಮಿನ್, ಆಕ್ಸಿಟೋಸಿನ್, ಮೆಲಟೋನಿನ್, ಮೆಲನಿನ್ ಅಂತಕ್ಕಂಥ ಈ ಪಿಗ್ಮೆಂಟ್ ಆಗಿರ್ಬೋದು ಅಥವಾ ಈ ಎಲ್ಲ ಹಾರ್ಮೋನ್ಗಳಾಗಿರ್ಬೋದು, ಇವುಗಳಲ್ಲಿ ಅಸಮತೋಲನ ಉಂಟಾಗುತ್ತೆ. ಯಾವುದರಿಂದ? ಸ್ಟ್ರೆಸ್ಸಿಂದ. ಅದಕ್ಕೆ ಹೇಳ್ತಾರೆ ಸ್ಟ್ರೆಸ್ ಈಸ್ ಅ ಮೇನ್ ಕಾಸ್ ಆಫ್ ಹೇರ್ ಪ್ರಾಬ್ಲಮ್ಸ್ ಆ್ಯಂಡ್ ಹೇರ್ ಫಾಲಿಂಗ್ ಅಂತ ನಾವು ಕರಿಬೋದು. ಹೀಗೆ ಈ ಕಾರಣಗಳಿಂದಾಗಿ ಈ ಸಮಸ್ಯೆ ಎದುರಾದಾಗ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಮೂಲ ರೂಟ್ ಕಾಸಿಗೆ ಹೋಗಬೇಕು. ಇವೆಲ್ಲ ರೂಟ್ ಕಾಸನ್ನು ಸರಿ ಮಾಡಲಿಕ್ಕೆ ಪ್ರಾಣಾಯಾಮದಲ್ಲಿ ಬೆಸ್ಟ್ ಪರಿಹಾರ ಇದೆ. ಪ್ರಾಣಾಯಾಮ ಹೇಗೆ ಮಾಡೋದು? ಮೊದಲು ಕಪಾಲಭಾತಿ ಪ್ರಾಣಾಯಾಮ ಮಾಡೋದು. ಅಪಾನ ಮುದ್ರೆಯಲ್ಲಿ ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹ ಪರಿಶುದ್ಧವಾಗುತ್ತೆ, ಮಾನಸಿಕ ಒತ್ತಡಗಳು ಕೂಡ ಸ್ವಚ್ಛ ಆಗ್ತವೆ. ಈ ಅಪಾನ ಮುದ್ರೆ ಮಾಡೋದು ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸಿದಾಗ ಇದನ್ನು ಅಪಾನ ಮುದ್ರೆ ಅಂತ ಕರೀತಾರೆ. ನೇರ ಕೂತ್ಕೊಳ್ಳಿ. ಇದರಿಂದಾಗಿ ಒಂದು ಹೊಟ್ಟೆ ಶುದ್ಧೀಕರಣ ಆಯ್ತು ನೋಡಿ. ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ, ಹೊಟ್ಟೆ ಶುದ್ಧೀಕರಣ ಆಯಿತು. ಗ್ಯಾಸ್ಟ್ರಿಕ್ ಅಸಿಡಿಟಿ, ಮಲಬದ್ಧತೆ, ಇದು 3 ಹೇರ್ ಫಾಲಿಗೆ ಮುಖ್ಯ ಕಾರಣ. ಆ 3ಕ್ಕೂ ಕಪಾಲಭಾತಿ ಪರಿಹಾರ ಆಗುತ್ತೆ. ಮತ್ತು ಕಪಾಲಭಾತಿ ಅರ್ಥ ಸ್ಕಲ್ ಶೈನ್ ಬ್ರೀದಿಂಗ್, ಅಂದರೆ ನಮ್ಮ ಮೆದುಳನ್ನು ಜಾಗೃತಗೊಳಿಸ್ತಕ್ಕಂಥ ಶಕ್ತಿಯನ್ನು ಇದು ಜಾಗೃತ ಮಾಡ್ತದೆ. ಅದಕ್ಕೇ ಇದನ್ನು ಕಪಾಲಭಾತಿ, ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ. ಹಾಗಾಗಿ ಇದರಿಂದಾಗಿ ನಮ್ಮ ಊರ್ಧ್ವಾಂಗಗಳಲ್ಲಿ ಶಕ್ತಿ ವಿಕಾಸ ಆಗ್ತದೆ, ಪ್ರಾಣಶಕ್ತಿ ವಿಕಾಸ ಆಗುತ್ತೆ. ಪ್ರಾಣಶಕ್ತಿ ವಿಕಾಸ ಆಯಿತು ಅಂತ ಹೇಳಿದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೀಕ್ನೆಸ್ಗಳು ಇರೋದಿಲ್ಲ. ಹೇರ್ ಫಾಲಿಕಲ್ಸ್ಗಳಲ್ಲಾಗಿರ್ತಕ್ಕಂಥ ಮಲಿನತೆ ಜೊತೆಗೆ ಅದಕ್ಕೆ ವೀಕ್ನೆಸ್ಸು ಕೂದಲಿನ ಸಮಸ್ಯೆಗೆ ಮುಖ್ಯ ಕಾರಣ ಆಗಿರೋದ್ರಿಂದ ಸ್ಕಾಲ್ಪಲ್ಲಿ ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಅಲ್ಲಿ ಸೆಲ್ಸ್ಗಳು, ಆ ಹೇರ್ ಫಾಲಿಕಲ್ ಸೆಲ್ಸ್ಗಳು ರಿಜ್ಯುವಿನೇಷನ್ ಆಗ್ತವೆ. ಅದರಿಂದಾಗಿ ಕೂದಲು ಉದುರುವ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ ಕಪಾಲಭಾತಿಯಿಂದ ಪರಿಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇದಾದ ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ಎಷ್ಟು ನಿಮಿಷ ಮಾಡಬೇಕು? 5ರಿಂದ 10 ನಿಮಿಷ ಮಿನಿಮಮ್ ಮಾಡಬೇಕು. ಸಮಯ ಇದ್ದರೆ 15-20 ನಿಮಿಷನೂ ಮಾಡ್ಬೋದು. ಇದರಿಂದ ಕೂದಲುಗಳ ಸಮಸ್ಯೆ ಜೊತೆಗೆ BP, ಶುಗರ್, ಥೈರಾಯ್ಡ್ ಇಂಥ ಹಲವಾರು ರೋಗಗಳು ವಾಸಿಯಾಗ್ತವೆ. ಸರ್ವ ರೋಗಕ್ಕೂ ಕಪಾಲಭಾತಿ ಸಂಜೀವಿನಿ. ಇನ್ನು ಇದಾದ ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕೆ ಪ್ರಾಣ ಮುದ್ರೆ ಮಾಡ್ಕೊಳ್ಳಿ. ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸ್ಕೊಳ್ಳೋದು. ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನ ಉಸಿರು ಬಿಡಿ. ಮತ್ತೊಮ್ಮೆ ದೀರ್ಘ ಉಸಿರು ತೆಗೆದುಕೊಳ್ಳಿ.
ನಿಧಾನ ಬಿಡಿ. 3ನೇ ಬಾರಿ ತೆಗೆದುಕೊಳ್ಳಿ. ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸವನ್ನು ಬಿಡಿ. ಎಡಗಡೆಯಿಂದ ಶ್ವಾಸ ತೆಗೆದುಕೊಳ್ಳಿ. ಬಲಗಡೆಯಿಂದ ಬಿಡಿ. ಬಲಗಡೆಯಿಂದ ಶ್ವಾಸ ತೆಗೆದುಕೊಳ್ಳಿ. ಎಡಗಡೆಯಿಂದ ಬಿಡಿ. ನಿಧಾನ ಇರಬೇಕು. ಮಿನಿಮಮ್ 6ರಿಂದ 8 ಸೆಕೆಂಡ್ ಉಸಿರು ತೆಗೆದುಕೊಳ್ಳೋದು, 6ರಿಂದ 8 ಸೆಕೆಂಡ್ ಉಸಿರು ಬಿಡುವ ಪ್ರಯತ್ನ ಮಾಡಬೇಕು. ಇದನ್ನು ಹೆಚ್ಚಿಗೆ ಮಾಡ್ತಾ ಮಾಡ್ತಾ ನಮ್ಮ ಉಸಿರಾಟ ದೀರ್ಘ ಆಗುತ್ತೆ. ಯಾವಾಗ ಉಸಿರಾಟ ದೀರ್ಘ ಆಗುತ್ತೆ ಆವಾಗ ಮನಸ್ಸು ಶಾಂತವಾಗುತ್ತೆ. ಯಾಕಂದರೆ ಉಸಿರು ಮನಸ್ಸನ್ನು ನಿಯಂತ್ರಿಸ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಶಕ್ತಿ. ಹರಿಯುವ ವಾಯುವನ್ನು ಯಾರು ನಿಲ್ಲಿಸ್ತಾರೆ ಅವ್ರಿಗೆ ಮನಸ್ಸು ಕಂಟ್ರೋಲಲ್ಲಿರ್ತದೆ. ಆ ಹರಿಯುವ ವಾಯುವನ್ನು ನಿಲ್ಲಿಸೋದು ಅಂತ ಹೇಳಿದ್ರೆ ಅದನ್ನು ಶಾಂತಗೊಳಿಸೋದು. ನಿಲ್ಲಿಸಂದ್ರೆ ಉಸಿರು ನಿಲ್ಲಿಸಂದ್ರೆ ಮತ್ತು ಬೇರೆ ರೀತಿ ತಿಳ್ಕೊಬೇಡಿ ನೀವು. ಉಸಿರು ನಿಲ್ಲಿಸಂದ್ರೆ ಉಸಿರನ್ನು ಶಾಂತವಾಗಿ ದೀರ್ಘ, ಆಳ, ಲಯಬದ್ಧ ಮತ್ತು ನಿಧಾನಗೊಳಿಸೋದೆ ಉಸಿರನ್ನು ನಿಲ್ಲಿಸೋದು, ಜೀವಶಕ್ತಿಯನ್ನು ಕ್ರಿಯಾಶೀಲಗೊಳಿಸೋದು ಅಂತ ಅರ್ಥ. ಇದೊಂದು ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಅದಾಗಿ ಮೆದುಳಿನ ಎಡ ಮತ್ತು ಬಲ ಭಾಗದಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರಗಳು ಜಾಗೃತವಾಗ್ತವೆ. ಅವೆಲ್ಲ ಬ್ಯಾಲೆನ್ಸ್ ಆಗ್ತವೆ. ಇಲ್ಲಾಂದರೆ ಒಂದು ಸರಿ ತುಂಬ ಎಡ ಮೆದುಳು ಜಾಗೃತವಾಗಿರ್ತದೆ, ಬಲ ಮೆದುಳು ತುಂಬ ನಿಸ್ಸತ್ವಾಗಿರ್ತದೆ. ಅವೆರಡು ಬ್ಯಾಲೆನ್ಸ್ ಆಗಿದ್ದರೆ ಮಾತ್ರ ನಮ್ಮ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ. ಅದಕ್ಕೆ ಮೆದುಳಿನ ಎಡ ಮತ್ತು ಬಲ ಮೆದುಳಿನ ಶಕ್ತಿಯನ್ನು ಸಮತೋಲನಗೊಳಿಸಲಿಕ್ಕೆ ಅನುಲೋಮ ವಿಲೋಮ ಸಹಾಯ ಮಾಡುತ್ತೆ. ಇದು ನಮ್ಮ ಸ್ಟ್ರೆಸ್, ಎಂಜೈಟಿ, ಡಿಪ್ರೆಷನ್ ಸಮಸ್ಯೆಗೆ ಪರಿಹಾರವನ್ನು ಒದಗಿಸೋದ್ರ ಮೂಲಕ ಮಾನಸಿಕ ಒತ್ತಡಗಳ ಕಾರಣದಿಂದಾಗುವ ಕೂದಲು ಉದುರುವ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆಗೆ ಈ ಪ್ರಾಣಾಯಾಮ ಪರಿಹಾರ. ಇದನ್ನು 10ರಿಂದ 15 ನಿಮಿಷ ಮಾಡಿ. ಮತ್ತು ಇನ್ನೊಂದು ಪ್ರಾಣಾಯಾಮ ಭ್ರಾಮರಿ. ಕಿವಿ ಮುಚ್ಚಿ ಈ ರೀತಿ ಕಣ್ಣು ಮುಚ್ಚಿ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಶಬ್ದ ಮಾಡಿ. ಹೀಗೆ 5ರಿಂದ 10 ನಿಮಿಷ ಮಾಡಬೇಕು. ಇದನ್ನು ಮಾಡೋದರಿಂದ ಏನಾಗುತ್ತೆ? ಇದನ್ನು ಮಾಡೋದರಿಂದ ನಮ್ಮ ಜೀವಕೋಶಗಳ ಒಳಗಡೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅಂತ ಮಾಡಿ ನೋಡ್ಬೇಕಾದ್ರೆ ನೀವು ಶ್ವಾಸಕೋಶದಲ್ಲಿರ್ತಕ್ಕಂಥ ಆ ಸೀಲಿಯ ಅಂದರೆ ಶ್ವಾಸಕೋಶ ಶುದ್ಧೀಕರಣ ಮಾಡತಕ್ಕಂಥ ಒಂದು ಬ್ರಷ್ ಥರ ಇರ್ತದೆ, ಅದು ಕ್ರಿಯಾಶೀಲವಾಗುತ್ತೆ. ಅದರಿಂದ ಶ್ವಾಸಕೋಶ ಶುದ್ಧವಾಗಿ ದೀರ್ಘವಾದ ಉಸಿರಾಟವಾಗುತ್ತೆ. ಯಾವಾಗ ಉಸಿರಾಟ ದೀರ್ಘ ಆಗುತ್ತೆ ಆವಾಗ ಸೆಲ್ಸ್ಗಳು ರೆಜ್ಯುವಿನೇಷನ್ ಆಗ್ತವೆ. ಟೋಟಲ್ ಸೆಲ್ಸ್ಗಳು ರೆಜ್ಯುವಿನೇಷನ್ ಮಾಡ್ತಕ್ಕಂಥ, ಅದರಲ್ಲಿ ಹೆಚ್ಚು ಬ್ರೈನ್ ಫಂಕ್ಷನನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಈ ಒಂದು ಭ್ರಾಮರಿ ಪ್ರಾಣಾಯಾಮಕ್ಕೆ ಇರೋದ್ರಿಂದ, ಭ್ರಾಮರಿ ಮಾಡೋದ್ರಿಂದ ಕೂದಲಿನ ಎಲ್ಲ ಆ ಒಂದು ಏನು ಹೇರ್ ಫಾಲಿಕಲ್ಸ್ಗಳಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅದು ಈ ಒಂದು ಲೈಫ್ ಫೋರ್ಸ್ ವೈಬ್ರೇಷನ್ ಅಂತ ಕರೀತಾರೆ. ಆ ಲೈಫ್ ಫೋರ್ಸ್ ವೈಬ್ರೇಷನ್, ಜೀವಶಕ್ತಿಯ ಒಂದು ವೈಬ್ರೇಷನಿಂದ ಸಂಪೂರ್ಣವಾಗಿ ಆ ಒಂದು ಸೆಲ್ಸ್ಗಳು, ಹೇರ್ ಫಾಲಿಕಲ್ಸ್ಗಳು ಒಳಗೆ ತನ್ನಷ್ಟಕ್ಕೆ ತಾನೇ ರಿಪೇರಿ ಆಗೋಕ್ಕೆ ಶುರುವಾಗ್ತವೆ. ಇದು ಬ್ಯೂಟಿ ಆಫ್ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ಬೋದು. ಇದನ್ನು ಈ 3 ಪ್ರಾಣಾಯಾಮಗಳನ್ನು ಸರಿಯಾಗಿ ಮಾಡೋದ್ರ ಮೂಲಕ ನಿಮ್ಮ ಈ ಒಂದು ಕೂದಲು ಉದುರುವ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು. ಇದಕ್ಕೆ ಹಲವಾರು ಹೋಮ್ ರೆಮಿಡಿ ಹೇಳಿದ್ವಿ ನಾವು. ಅದು ಬೇರೆ ವಿಡಿಯೋ ಇದೆ. ಆ ವಿಡಿಯೋ ನೋಡಬೇಕಂದ್ರೆ ಇದೇ ವಿಡಿಯೋದ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಹಾಕಿರ್ತಾರೆ, ಅದನ್ನು ತಾವು ಗಮನಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನಾದರೂ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮೂಲಕ ತಾವು ಪ್ರಶ್ನೆ ಮಾಡಿ. 1 ತಿಂಗಳು ಈ ಒಂದು ಅಭ್ಯಾಸವನ್ನು ಮಾಡಿ ನಿಮ್ಮ ಅನುಭವಗಳನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.